ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕಿಂಗ್ ಚಾನಲ್. ನಾನಿಲ್ಲಿ ನಿಮಗೆ ಇವತ್ತು ಬೆಂಡೆಕಾಯಿ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಬೆಂಡೆಕಾಯಿ ಗೊಜ್ಜು, ಸಾಂಬಾರು, ಫ್ರೈಯಲ್ಲಿ ತಿಂದು ಬೋರ್ ಆಗಿದ್ದರೆ ಈ ರೀತಿ ಮಸಾಲಾನ ಒಂದು ಸತಿ ಟ್ರೈ ಮಾಡಿ. ಟೇಸ್ಟ್ಗಂತೂ ಫಿದ್ದಾಗಿ ಯಾವಾಗಲೂ ಮಾಡಬೇಕು ಅನಿಸ್ತದೆ, ಅಷ್ಟು ಚೆನ್ನಾಗಿರ್ತದೆ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡೋದಕ್ಕೆ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ನೋಡ್ತೋಗೋಣ ಬನ್ನಿ. ನಾನಿಲ್ಲಿ ಒಂದು ಅರ್ಧ ಕೆಜಿ ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಬೌಲ್ ಅಂದರೆ ಒಂದು 1/4 ಲೀಟ್ರಿಗಿಂತ ಜಾಸ್ತಿ ಇದೆ, ಒಂದು ಬೌಲ್ ಗಟ್ಟಿ ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಗ್ಗರಣೆ ಹಾಕೋದಕ್ಕೋಸ್ಕರ ಒಂದು 3 ಈರುಳ್ಳಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಟೊಮೊಟೊನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಗ್ಗರಣೆಗೆ 1 ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿಟ್ಕೊಂಡಿದ್ದೀನಿ. ನಂತರ ಮಸಾಲ ಸ್ಪೈಸಸ್ ಅಂತ ನೋಡ್ತಾ ಬಂದರೆ ಖಾರದ ಪುಡಿ 1-2 ಸ್ಪೂನ್, ಧನಿಯಾದ ಪುಡಿ, ಸ್ವಲ್ಪ ಜೀರಾ ಪೌಡರ್, ನಂತರ ಗರಂ ಮಸಾಲಾನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನೂ ಕೂಡ ಒಗ್ಗರಣೆಗೆ ನಾನಿಲ್ಲಿ ತೊಗೊಂಡಿದ್ದೀನಿ. ನಂತರ ಬ್ಯಾಟರ್ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಒಂದು ಪಾತ್ರೆಗೆ ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರನ್ನ ಹಾಕ್ಕೊಂಡ ನಂತರ ನಾನಿಲ್ಲಿ ಮಸಾಲ ಸ್ಪೈಸಸ್ ಇದೆಯಲ್ಲ, ಏನಾಗಲಿ ತೋರಿಸ್ತಂಥದ್ದು ಎಲ್ಲ ಹಾಕ್ಕೊಂಡ್ಮೇಲೆ ನಾನು ಒಂದೇ ಒಂದು ಚಿಟಿಕೆ ಅರಿಶಿನನೂ ಕೂಡ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಒಂದು ಬ್ಯಾಟರನ್ನು ತೊಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡು ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬೀಟ್ ಮಾಡ್ಕೊಂಡು ಇದನ್ನೊಂದು ಕಡೆ ಎತ್ತಿಟ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹುರ್ಕೊಳ್ಳೋಣ ಬನ್ನಿ. ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲನ್ನು ಫಸ್ಟ್ಲೇ ಹಾಕ್ಬಿಟ್ಟಿದ್ದೀನಿ. ಆಯಿಲನ್ನು ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಬೆಂಡೆಕಾಯಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಬೆಂಡೆಕಾಯಲ್ಲಿ ಏನಾದರೂ ಲೋಳೆ ಅಂಶ ಏನಾದ್ರು ಇದ್ದರೆ ಬೇಗ ಬಿಟ್ಬಿಡ್ತದೆ. ಹಾಗಾಗಿ ಸ್ವಲ್ಪ ಎಣ್ಣೆ ಮತ್ತು ಉಪ್ಪನ್ನು ಹಾಕಿ ಬೆಂಡೆಕಾಯಿನ ಹುರ್ಕೋಬೇಕು. ಕಪ್ಪು ಕೂಡ ಆಗೋದಿಲ್ಲ. ನೋಡಿ, ಈಗ ಎಲ್ಲ ಬೆಂಡೆಕಾಯಿನ ಹುರ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಎಲ್ಲ ಸಿಡಿಯುವಾಗ ನಾನಿಲ್ಲಿ 1 ಗೆಡ್ಡೆ ಏನು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೋಡಿ ಈ ರೀತಿ ಬೆಂದ ನಂತರ ನಾನಿಲ್ಲಿ ಟೊಮೊಟೊನ ಚಿಕ್ಕದಾಗಿ ಟೊಮೊಟೊ ಹಾಕಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಟೊಮೊಟೊ ಪೇಸ್ಟ್ ಕೂಡ ಮಾಡ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಟೊಮೊಟೊ ಬೇಗ ಮೆತ್ತಗಾಗಲಿ ಎಣ್ಣೆಯಲ್ಲಿ ಅಂತ ಹೇಳ್ಬಿಟ್ಟು. ನೋಡಿ, ಟೊಮೊಟೊ ಎಲ್ಲ ಮೆತ್ತಗಾಗಿದೆ. ಇವಾಗ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಬ್ಯಾಟರು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಹಾಗೆ ಬಿಡಬಾರ್ದು. ಮೊಸರು ಹಾಕೋದ್ರಿಂದ ಅದು ಒಂದೇ ಕಡೆ ಸ್ಟಿಕ್ಕನ್ನಾಗಿ ಗಂಟು ಬಿದ್ದುಬಿಡ್ತದೆ. ನೋಡಿ, ಎಣ್ಣೆ ಎಲ್ಲ ನೀಟಾಗಿ ಬಿಟ್ಟು ನಂತರ ನಾನಿಲ್ಲಿ ಬೆಂಡೆಕಾಯಿನ ಹಾಕಿದ್ದೀನಿ. ಬೆಂಡೆಕಾಯಿನೆಲ್ಲ ಹಾಕ್ಬಿಟ್ಟು ಮಸಾಲೆಯೊಂದಿಗೆ ಚೆನ್ನಾಗಿ ಎಲ್ಲ ಬೆಂಡೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಗ್ರೇವಿ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅನ್ನೋದಾದ್ರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ. ಆಗಲೇ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ನಾನು ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 10 ನಿಮಿಷಗಳ ಕಾಲ ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಎಣ್ಣೆ ಅಂಶ ಎಲ್ಲ ನೀಟಾಗಿ ಸೈಡಲ್ಲಿ ಬಿಟ್ಟಿದೆ. ಬೆಂಡೆಕಾಯಿ ಎಲ್ಲ ಕೂಡ ನೀಟಾಗಿ ಬೆಂದಿದೆ. ಇಷ್ಟೇ ಈಸಿಯಾಗಿ ಬೆಂಡೆಕಾಯಿ ಮಸಾಲಾನ ಮಾಡ್ಕೊಳ್ಳೋದು. ಈಗ ಒಂದು ಸರ್ವಿಂಗ್ ಬೌಲ್ ತಗೊಂಡ್ಬಿಟ್ಟು ಅದಕ್ಕೆ ಬೆಂಡೆಕಾಯಿ ಮಸಾಲಾನ ಹಾಕ್ಕೊಂಡ್ಬಿಟ್ಟು ತಿಂತಾಯಿದ್ರೆ 1 ಚಪಾತಿ ತಿನ್ನೋರು 2 ಚಪಾತಿನ ತಿಂತಾರೆ, 1 ರೊಟ್ಟಿ ತಿನ್ನೋರು 2 ರೊಟ್ಟಿನ ತಿಂತಾರೆ. ಅಷ್ಟೇ ಅಲ್ಲ, ವೈಟ್ ರೈಸ್ಗೆ ಮುದ್ದೆಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವತ್ತು ನಮ್ಮ ಮನೆಯಲ್ಲಿ ಚಪಾತಿನ ಮಾಡಿದ್ದೆ, ಹಾಗಾಗಿ ಬೆಂಡೆಕಾಯಿ ಮಸಾಲಾನ ಮಾಡ್ಕೊಂಡಿದ್ದೆ. ನಾನಂತೂ ಒಂದು 2ರಿಂದ 3 ಚಪಾತಿನ ತಿಂದ್ಬಿಟ್ಟೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ನನ್ನ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂದರು. ನಿಮ್ಮೆಲ್ರಿಗೂ ಕೂಡ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದು ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸಬ್ರೇನಾದ್ರು ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನನ್ನ ಎಲ್ಲ ವೀಡಿಯೋಗಳಿಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.